ಓಕೆ. ಈಗ ಆಕ್ಟರ್ ಅಂತ ತಗೊಳ್ಳಿ. ಹ್ಮ್. ಆಕ್ಟರ್ ಆಗ್ಬೇಕು ಅಂತಾನೆ ನೀವು ಸಿನಿಮಾ ರಂಗಕ್ಕೆ ಬಂದ್ರೆ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ 15 ವರ್ಷಗಳ ಕಾಲ ನೀವು ಆಕ್ಟ್ ಮಾಡಿದಿರ. ಹ್ಮ್. ಸಾಕಷ್ಟು ಎಕ್ಸ್‌ಪೀರಿಯನ್ಸ್ ಟು ಬಿ ತಗೊಂಡಿದ್ದೀರ. ಪ್ರಿಸೈಸ್ 14 ಇಯರ್ಸ್. 14 ಇಯರ್ಸ್. ಹ್ಮ್. ಓಕೆ. 14 ವರ್ಷಗಳ ಸಿನಿಮಾ ಅಥವಾ ಸೀರಿಯಲ್ ಲೈಫ್‌ನಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು ವಿಚಾರ. ಅದರೊಟ್ಟಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ವಿಚಾರ. ಕಂಟಿನ್ಯೂಯಸ್ ಆಗಿ ಪಾತ್ರಗಳು ಬರ್ತಾ ಇದ್ದಾಗ ನಾವು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇರ್ತೀವಿ. ದುಡ್ಡು ಅನ್ನೋದು ಬರ್ತಾ ಇರುತ್ತೆ. ಓಕೆ. ಬಟ್ ಸಿನಿಮಾ ಸೀರಿಯಲ್ ಅಂತ ಬಂದಾಗ ಒಂದು ಸಾಕಷ್ಟು ಏರುಪೇರುಗಳಾಗುತ್ತೆ. ನಿರ್ಮಾಪಕರ ಮಧ್ಯೆ ಅದು ಇದೆಲ್ಲ ಆಗುತ್ತೆ. ಹಣಕಾಸಿನ ನಿಮ್ಮ ಸ್ಥಿತಿ ಬಗ್ಗೆ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಹೆಂಗೆ ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ನೀವು? ಅಂದ್ರೆ ಅದೇ ಹೇಳ್ದಲ್ಲ, ನಂಗೆ ತುಂಬಾ ಒಳ್ಳೆ ಗೈಡೆನ್ಸ್ ಇತ್ತು ಮನೆಯಲ್ಲಿ. ಯಾವತ್ತೂ ನಾನು ಶೋಕಿಗಳು ಮಾಡಕ್ ಹೋಗಲ್ಲ. ನಾನು ಹೆಸರು ಬಂದ ತಕ್ಷಣ ನಾನು ಅತಿಯಾಗಿ ಖರ್ಚು ಮಾಡೋದಾಗ್ಲಿ, ನನ್ನ ಕಾರ್ ಮೇಲೆ ಅಥವಾ ಏನೇನೋ ಇದ್ರ ಮೇಲೆ ಖರ್ಚು ಮಾಡಕ್ ಹೋಗಿಲ್ಲ. ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿರೋದು. ಆ್ಯಂಡ್ ಇವತ್ತರೆಗೂ ನನ್ನ ದುಡ್ಡನ್ನ ನನ್ನ ತಾಯಿನೇ ಹ್ಯಾಂಡಲ್ ಮಾಡೋದು. ನನಗೆ ಹ್ಯಾಂಡಲ್ ಮಾಡಕ್ ಬರಲ್ಲ. ಆ್ಯಂಡ್ ಐ ವುಡ್ ಸಜೆಸ್ಟ್ ಏನಂದರೆ, ಯಂಗ್ಸ್ಟರ್ಸ್ಗೆ ದಯವಿಟ್ಟು ಈ ಒಂದು ಟ್ರ್ಯಾಪಿಗೆ ಬೀಳಕ್ಕೆ ಹೋಗಬೇಡಿ. ದುಡ್ಡು ಬಂದರೆ ಸೇವಿಂಗ್ಸ್ಗೆ ಮಾಡಿ, ಎಫ್ ಡಿಗೆ ಹಾಕೊಳ್ಳಿ. ಆ್ಯಂಡ್ ಕೆಲವೊಂದು ಸಲ ಏನೋ ನಾನು ನೋಡ್ತೀನಿ ಹುಡುಗರು ಫೋನ್ ಮೇಲೆ ಖರ್ಚು ಮಾಡೋದು ತುಂಬ. ಅವಶ್ಯಕತೆ ಏನಿದೆ? ಓಕೆ, ಕಾಸಿದೆಯಾ ಮಾಡಿ. ಐ ಮೀನ್ ಟೈಟ್ ಇದ್ದರೆ ಐ ಮೀನ್ ಯಾಕೆ ಐಫೋನೇ ಬೇಕು ಅಥವಾ ಸ್ಯಾಮ್ಸಂಗ್ ಗ್ಯಾಲಕ್ಸಿನೇ ಆಗಬೇಕು? ನಾರ್ಮಲ್ ಫೋನ್ ಇಟ್ಕೊಳ್ಳಿ. ಫೋನ್ ಇರೋದು ಯಾಕೆ? ನಮ್ಮ ಸ್ಟೇಟಸ್ ತೋರ್ಸೋಕ್ಕಲ್ಲ, ಅವಶ್ಯಕತೆ ಅಷ್ಟೇ. ಆ್ಯಂಡ್ ನಿಮ್ದು ಶುರುಲಿ ಹೇಳಿದ್ನಲ್ಲ, ಹಾಸಿಗೆ ಎಷ್ಟಿದೆಯೋ ಅಷ್ಟು ಕಾಲು ಚಾಚಿ. ಆ್ಯಂಡ್ ಸೇವಿಂಗ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ಯಾವ ಕೆಲಸ ಬರುತ್ತೋ ಮಾಡಿ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲ ಕೆಲಸ ಮಾಡಿ. ಜನಗಳನ್ನ ಸಂಪರ್ಕ ಇಟ್ಕೊಳ್ಳಿ. ನಿಮ್ಮ ಪ್ರೊಫೆಷನಲಿಸಮ್ನ ಮೇಂಟೈನ್ ಮಾಡಿ. ನೀವು ಎಷ್ಟೇ ದೊಡ್ಡ ಸ್ಟಾರ್, ಈಗ ಒಂದು ಶೋ ಮಾಡ್ತೀರ, ನೀವು ಸ್ಟಾರ್ ಆಗ್ಬಿಡ್ತೀರ ಅಂದ್ಕೊಳ್ಳಿ. ಬಟ್ ಅದು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬದಲಾಯಿಸಬಾರ್ದು. ನೀವು ಫಸ್ಟ್ ಡೇ ಹೇಗೆ ಬಂದಿದ್ರೋ ಇವಾಗಲೂ ಹಾಗೇ ಇದ್ದರೆ ನಿಮಗೆ ಕೆಲಸ ಲೈಫ್ ಲಾಂಗ್ ಇರುತ್ತೆ. ಆ್ಯಸ್ ಸಿಂಪಲ್ ಎಸ್ ದ್ಯಾಟ್. ಆ್ಯಂಡ್ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಇರಲಿ, ಒಂದು ರೆಸ್ಪೆಕ್ಟ್ ಇರಲಿ. ಆ್ಯಂಡ್ ಕೆಲವೊಂದು ಸಲ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂದರೂ ಸಾರಿ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡಿ. ಕೆಲವೊಂದು ಸಲ ಇನ್ನೊಬ್ರದ್ದು ಯಾರ್ದೋ ಸಮಸ್ಯೆ ಇರುತ್ತೆ, ನಮ್ಮ ಕಡೆಯಿಂದ ಅದನ್ನ ಸಾಲ್ವ್ ಮಾಡೋಕ್ಕಾದ್ರೆ ಮಾಡ್ಬಿಟ್ಟು ಸೈಲೆಂಟಾಗಿ ಇದ್ಬಿಡಿ, ಸಾಲ್ವ್ ಮಾಡಿಬಿಟ್ಟು. ಆ್ಯಂಡ್ ಐ ವುಡ್ ಸೇ ಫೋಕಸ್ ಓನ್ಲಿ ಆನ್ ಯುವರ್ ವರ್ಕ್. ಕೆಲಸ ಏನಿದೆ ಅಷ್ಟೇ ಫೋಕಸ್ ಮಾಡಿ. ಆಮೇಲೆ ಅವ್ರು ಯಾರೋ ಮೋಸ ಮಾಡಿದ್ರು, ಅವ್ರು ಯಾರೋ ನನ್ನ ಕೈ ಕೊಟ್ಟರು, ಇವ್ರು ಯಾರೋ ನನ್ನ ಕೈ ಕೊಟ್ಟರು, ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ನೆಕ್ಸ್ಟ್ ಕೆಲಸ ಏನಿದೆ, ನೆಕ್ಸ್ಟ್ ಇನ್ಯಾವ್ದು ನಾನು ಆಡಿಷನ್ ಕೊಡ್ಬೋದು ಅಥವಾ ನೆಕ್ಸ್ಟ್ ಯಾವ್ದು ಏನೋ ಪ್ರಾಜೆಕ್ಟ್ ಬರುತ್ತೆ ನನಗೆ, ಇದ್ರ ಬಗ್ಗೆ ಯೋಚನೆ ಮಾಡಿ. ಜೀವನ ಈಸಿ ಅಲ್ಲ, ಅದಂತೂ ಸತ್ಯ. ಏನಾಗ್ಬಿಡುತ್ತೆ ಕೆಲವೊಂದು ಸಲ ನಮ್ಮ ಇಂಡಸ್ಟ್ರಿಗೆ ಬಂದಾಗ ತುಂಬ ಸೋಲೆ ಜಾಸ್ತಿ ನೋಡೋದು. 95% ಸೋಲೆ ನೋಡೋದು. ಹಾಗಿದ್ದಾಗ ಮೈಂಡ್ ಸೆಟ್ಟು ಆ ಕಡೆ ವಾಲ್ಬಿಡುತ್ತೆ. ಅಂದರೆ ಯಾರೂ ನನ್ನ ಕೆಲಸ ಕೊಡ್ತಿಲ್ಲ, ನನಗೆ ಟ್ಯಾಲೆಂಟ್ ಇದೆ, ನನಗೆ ಅದಾಗ್ತಿಲ್ಲ, ಇದಾಗ್ತಿಲ್ಲ ಅಂತ. ಅದ್ರ ಬಗ್ಗೆ ಫೋಕಸ್ ಮಾಡೋ ಬದಲು ನೆಕ್ಸ್ಟ್ ಏನು ಮಾಡ್ಬೋದು. ಆಮೇಲೆ ತುಂಬ ಫಿಕ್ಸ್ ಆಗಬೇಡಿ. ಓಕೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದೀರಾ, ಆಗ್ತಿಲ್ವಾ, ಅದ್ರ ಜೊತೆ ಏನು ಮಾಡ್ಬೋದು ನೀವು? ಬೇರೆ ಏನು ಇಂಟ್ರೆಸ್ಟ್ ಇದೆ? ಡೈರೆಕ್ಷನ್ ಇಂಟ್ರೆಸ್ಟ್ ಇದೆಯಾ? ಡೈರೆಕ್ಷನ್ ಅಸಿಸ್ಟೆಂಟಾಗಿ ಸೇರ್ಕೊಳ್ಳಿ. ಅಥವಾ ನಿಮ್ಗೆ ರೈಟಿಂಗ್ ಬರುತ್ತಾ, ಬರೀರಿ. ಅಥವಾ ನಿಮ್ಗೆ ಕ್ಯಾಮ್ರಾ ವರ್ಕ್ ಇಷ್ಟ ಇದೆಯಾ, ಸಿನಿಮಾಟೋಗ್ರಫಿ ಇಷ್ಟ ಇದೆಯಾ, ಅದನ್ನು ಮಾಡಿ. ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಎಲ್ಲನೂ ಮಾಡಿ. ಇವತ್ತಲ್ಲ ನಾಳೆ ನಿಮ್ಗೆ ಏನೇನು ಮಾಡಬೇಕೋ ಅದನ್ನ ಟೈಮ್ ಬಂದಾಗ ಯಾಕಂದರೆ ಆ್ಯಕ್ಟಿಂಗ್ ಅನ್ನೋದು ಒಂದು ಅದೃಷ್ಟ ಪ್ಲೇ ಮಾಡುತ್ತೆ ತುಂಬ. ಅದೃಷ್ಟ ಇಲ್ಲದೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಪ್ಲೀಸ್ ಐ ಮೀನ್ ತಪ್ಪು ತಿಳ್ಕೊಬೇಡಿ. ತುಂಬ ಜನ ಅನ್ಕೋತಾರೆ ನಾವು ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೀನಿ, ಅದನ್ನ ಹೇಗೆ ಹೇಳ್ತಾರೆ ಅದೃಷ್ಟ ಅಂತ. ನನಗೂ ಅದೃಷ್ಟ ಬಂತು, ಅಗ್ದಿ ಅನ್ನೋ ಶೋಲ್ ಬಂತು. ಬಟ್ ಅದನ್ನ ಉಳಿಸ್ಕೊಳಕ್ಕೆ ಕಷ್ಟಪಡಬೇಕು. ನಿಮ್ಗೆ ಅದೃಷ್ಟ ಬಂದರೆ ಅದನ್ನ ಉಳಿಸ್ಕೊಳಕ್ಕೆ ನೀವು ಕಷ್ಟಪಡಲೇಬೇಕು. ಬರೀ ಅದೃಷ್ಟ ಇದ್ದರೆ, ಯೋಗ ಯೋಗ್ಯತೆ ಎರಡೂ ಬ್ಯಾಲೆನ್ಸ್ ಆದರೆ ಮಾತ್ರ ನೀವು ಈ ಇಂಡಸ್ಟ್ರಿ ಇರೋಕ್ಕೆ ಸಾಧ್ಯ. ಬರೀ ಯೋಗ ಇದ್ದರೆ ಆಗಲ್ಲ, ಅಥವಾ ಬರೀ ಯೋಗ್ಯತೆ ಇದ್ದರೆ ಆಗಲ್ಲ. ಎರಡೂ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಆಗೋದು. ಸೊ ಫೋಕಸ್ ಆನ್ ದ ರೈಟ್ ಥಿಂಗ್ಸ್. ನಿಮ್ಗೇನೋ ಒಂದು ಕೆಲಸ ಟ್ರೈ ಮಾಡ್ತಿದ್ದೀರೋ, ಆಗಿಲ್ವಾ, ಬೇರೆ ಏನು ಸಿಗುತ್ತೆ ಅದನ್ನು ಇಮಿಡಿಯೇಟ್ಲಿ ಮಾಡಿ. ದುಡಿಮೆಗೆ ಏನೇನಾಗತ್ತೆ ಅದನ್ನ ನಾವು ಫೋಕಸ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ದುಡಿಯೋಕ್ಕಾಗುತ್ತೋ ದುಡೀರಿ, ಸೇವ್ ಮಾಡಿ, ದುಡೀರಿ, ಸೇವ್ ಮಾಡಿ. ದುಡ್ಡು ಬಂದ ತಕ್ಷಣ ಇನ್ಯಾವುದಕ್ಕೋ ಖರ್ಚು ಮಾಡೋದು, ನನ್ನ ಸ್ಟೇಟಸ್ ನಾನು ತೋರಿಸ್ಕೋಬೇಕು ಅಂತ ಅದ್ರ ಮೇಲೆ ಖರ್ಚು ಮಾಡೋದು, ಇದ್ರ ಮೇಲೆ ಖರ್ಚು ಮಾಡೋದು ಬೇಡ. ಟೈಮ್ ಬಂದಾಗ ಭಗವಂತ ಕೊಡ್ತಾನೆ. ಅಲ್ಲಿವರೆಗೂ ಏನೋ, ಈಗ ಫಾರ್ ಎಕ್ಸಾಂಪಲ್ 1 ತಿಂಗಳು ಕೆಲಸ ಇರಲ್ಲ, ಬಟ್ ನಿಮ್ಮ ಅಕೌಂಟಲ್ಲಿ ಒಂದಷ್ಟು ಸೇವಿಂಗ್ಸ್ ಇದೆ, ನೆಮ್ಮದಿಯಾಗಿರ್ಬೋದು. ಅಥವಾ ಏನೋ ಬೇರೆ ಕೆಲಸಕ್ಕೆ ಹುಡ್ಕೊಳಕ್ಕೆ
ಟೈಮ್ ಸಿಗತ್ತೆ ನಿಮಗೆ. ಸೊ ಆದಷ್ಟು ನಿಮ್ಮ ಲೈಫ್ನ ಸಿಂಪಲ್ ಆಗಿರಬೇಕು. ನಿಮ್ಮ ಹತ್ರ ₹100 ಇದ್ದರೆ ನನ್ನ ಹತ್ರ ₹10 ಇರೋ ಥರ ತೋರಿಸ್ಕೊಳ್ಳಿ. ನಿಮ್ಮ ಹತ್ರ ₹10 ಇದ್ದರೆ ನನ್ನ ಹತ್ರ ₹1 ಇದೆ ಅಂತ ತೋರಿಸ್ಕೊಳ್ಳಿ. ತೋರಿಸ್ಕೊಳ್ಳಿಲ್ಲ ಹಂಗಿರಿ. ನನ್ನ ಹತ್ರ ಇರೋದೇ ₹1 ಅಂತ. ನಿಮ್ಮ ಅಕೌಂಟಲ್ಲಿ ₹100 ಇರ್ಬೋದು, ಬಟ್ ನಿಮ್ಮ ಮೈಂಡಲ್ಲೇ ಒಂದೇ ರೂಪಾಯಿ ಇವತ್ತು ನಾನು ಖರ್ಚು ಮಾಡೋಕ್ಕಾಗೋದು. ಆ ಒಂದು ಮೈಂಡ್ಸೆಟ್ನ ಬಿಲ್ಡ್ ಮಾಡಿಕೊಂಡ್ರೆ ನಮ್ಮ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಇರೋದು ₹100, ನಾನು ₹1000 ಸಾಲ ಮಾಡ್ತೀನಿ, ₹900 ಸಾಲ ಮಾಡ್ತೀನಿ, ಆಗಲ್ಲ. ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. 99% ಜನಕ್ಕೆ ವರ್ಕ್ ಆಗಲ್ಲ. ಒಬ್ರಿಗೆ ಯಾರಿಗೋ ವರ್ಕ್ ಆಗುತ್ತೆ. ಅವ್ರು ಯಾರೋ ವರ್ಕ್ ಆಗಿದ್ದವರು ಇಂಟರ್ವ್ಯೂಲ್ ಕೂತ್ಕೊಂಡು ಈ ಥರ ನೀವು ಮಾಡಿ, ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಅದನ್ನ ನೋಡಿ ಫಾಲೋ ಮಾಡಿಬಿಟ್ಟು ನೀವು ಹಳ್ಳಕ್ಕೆ ಬೀಳ್ತೀರಿ. ಎಲ್ಲರ ಲೈಫು ಒಂದೇ ಅಲ್ಲ. ಮೈಂಡ್ನ ನೀಟಾಗಿ ಏನೋ ಒಂದು ನಾನು ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಮಿಡಲ್ ಕ್ಲಾಸ್ ಮೈಂಡ್ಸೆಟ್ನೇ ಬೆಸ್ಟು. ನೀಟಾಗಿ ಅದನ್ನ ಉಳಿಸ್ಕೊಂಡು ಹೋಗಿ. ಯಾವುದೇ ರೀತಿ ಬಿಲ್ಡಪ್ ಬೇಡ, ಯಾವುದೇ ಇದು ಬೇಡ. ಬಿಲ್ಡಪ್ ಕೊಡಬೇಕಂದ್ರೆ ಜನ ಕೊಡ್ತಾರೆ, ಬಿಲ್ಡಪ್ ಕೊಡಬೇಕಂದ್ರೆ ಭಗವಂತ ಕೊಡ್ತಾನೆ. ಅದು ಅವ್ರು ಕೊಡಬೇಕು, ನಾವು ಕಾಸು ಕೊಟ್ಟು ಮಾಡಿಸ್ಕೋಬಾರ್ದು, ಅಷ್ಟೇ, ಸಿಂಪಲ್. ಈಗ ಇಷ್ಟಪಟ್ಟು ನಟನಾ ರಂಗವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದು, ನಟನಾಗಿ ಬಂದ ಮೇಲೆ ಯಾವತ್ತಾದ್ರೂ ಅನ್ಸಿದ್ಯಾ ನನಗೆ ಏನಕ್ಕಪ್ಪ ಬಂದೆ ಈ ಒಂದು ಇಂಡಸ್ಟ್ರಿಗೆ ಅಂತ? ಒಂದಲ್ಲ ಒಂದು ಟೈಮಲ್ಲಿ ಅನ್ಸಿರುತ್ತೆ ನನ್ಗನ್ಸೋ ಪ್ರಕಾರ. ಸಣ್ಣ ಪುಟ್ಟ ಅನ್ಸುತ್ತೆ. ಐ ಮೀನ್ ಯಾವ ಜರ್ನಿನೂ ಪರ್ಫೆಕ್ಟ್ ಆಗಿರಲ್ಲ. ಪರ್ಫೆಕ್ಟ್ ಆಗಿದ್ರೆ ಜರ್ನಿನೇ ಅಲ್ಲ ಅದು. ಬಟ್ ಇಲ್ಲ ಅಂದರೆ ಒಂದ್ಸಲ ಈಗ ಏನೋ ಒಂದು ವಿಚಾರ ಅನ್ಸಿರುತ್ತೆ ಅಂದ್ಕೊಳ್ಳಿ, ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಯಾರೋ ಒಬ್ರು ಫ್ಯಾನ್ ಸಿಗ್ತಾರೆ ಅಥವಾ ಯಾರೋ ಬಂದು ಮಾತಾಡಿಸ್ತಾರೆ. ಆ ಪ್ರೀತಿ ನೋಡಿದಾಗ ಮತ್ತೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸೊ ಸುಮಾರು ಸಲ ಆ ಥರ ಆಗಿದೆ. ಅಂದರೆ ಕೆಲಸದ ವಿಚಾರಕ್ಕಲ್ಲ, ಕೆಲವೊಂದ್ಸಲ ವ್ಯಕ್ತಿಗಳು ಹೇಳಿರೋದನ್ನ ನಡ್ಸ್ಕೊಂಡಿರಲ್ಲ, ಪ್ರಾಮಿಸ್ ಮಾಡಿರ್ತಾರೆ, ಈ ಥರನೇ ಆಗತ್ತೆ, ಈ ಥರನೇ ಮಾಡ್ತೀವಿ, ಆ ಥರ ಮಾಡಿರಲ್ಲ. ಹಾಗೇ ಆಗತ್ತೆ, ಎಲ್ಲರ ಲೈಫಲ್ಲೂ ಆಗತ್ತಿದ್ದು. ಅವಾಗ ಮನ್ಸಿಗೆ ತುಂಬ ಬೇಜಾರಾಗತ್ತೆ, ಯಾಕೆ ಏನೋ ಪ್ರಾಮಾಣಿಕತೆ ಇಲ್ವಾ ಇಲ್ಲಿ, ಹಾಗೆ ಹೀಗೆ ಅಂತ. ಬಟ್ ಹಾಗೆ ಜನರು ಪ್ರೀತಿ ನೋಡುವಾಗೆಲ್ಲ ಮರೆಸ್ಬಿಡತ್ತೆ. ಪ್ರೀತಿಗೋಸ್ಕರ ಮಾಡ್ಬೋದು. ಬಟ್ ಆಲ್ಸೋ ನಾನು ಬೇರೆ ಯಾವ ಪ್ರೊಫೆಷನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಇದು ಒಂದೇ ಇದ್ರೆ ಇದ್ರ ಸುತ್ತಮುತ್ತನೇ ಇರಬೇಕು. ಒಂದು ಡೈರೆಕ್ಷನ್ನು ಅಥವಾ ಈಗೀಗ ಸ್ವಲ್ಪ ರೈಟಿಂಗ್ ಮೇಲೆ ಆಸಕ್ತಿ ಹುಟ್ಟುತ್ತಾ ಇದೆ. ತುಂಬ ಮಜಾ ಕೊಡುತ್ತೆ ಅದು. ಆ್ಯಂಡ್ ಕ್ಯಾಮ್ರಾನು ತುಂಬ ಇಷ್ಟ ನನಗೆ. ಸೊ ಇದ್ರ ಸುತ್ತಮುತ್ತನೇ ಇರಬೇಕು ಅಂತ ಬಂದಿರೋದು ನಾನು. ಅಂದರೆ ಇದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೂ ನನಗೆ ಗೊತ್ತಿಲ್ಲ. ಸ್ವಾಮೀಜಿ ಆಗ್ಬಿಟ್ಟು ಇದು ಬಿಟ್ರೆ ನಾನು ಬರ್ತೀನಿ. ನೀವು ಉದ್ದ ಇದೆ ಕೈ, ಹಸ್ತ ನಿಮ್ದು, ಚೆನ್ನಾಗಿ ಆಶೀರ್ವಾದ ಕೊಡ್ಬೋದು ನೀವು. ತುಂಬಾ ಉದ್ದ ಇದೆ, ಅದೃಷ್ಟ ಇದೆ ನಿಮ್ಗೆ. ಅದೇಂಗೆ? ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದೇಂಗ್ ಗೊತ್ತಾಯ್ತು ನಿಮ್ಗೆ? ಕಾಣಲ್ವಾ ಕಣ್ಣೆಲ್ಲ ಅಷ್ಟು ಉದ್ದ ಇದೆ ಅಂತ? ಹಸ್ತ ಉದ್ದ ಇದ್ರೆ ಅದೃಷ್ಟ ಇದ್ದಂಗ ಏನೋ ಒಂದ್ಸಲ ಹೇಳ್ತಾನಂತ, ಈ ಬೆರಳೆಲ್ಲ ಉದ್ದ ಇದ್ರೆ ಅದು ಅದೃಷ್ಟ ಅಂತ. ಮತ್ ನಿಮ್ಗೂ ಐತಲ್ಲ, ಆಗಿಲ್ವಾ? ಅದಕ್ಕೆ ಅದೃಷ್ಟ ಇರೋದು ಜಾಸ್ತಿ ಆಗಿರೋದು. ಇಲ್ಲ ಇಲ್ಲ, ಅಂದ್ರೆ ಐ ಡೋಂಟ್ ನೋ ಅಲ್ಲ, ಅಂದ್ರೆ ಹೇಳ್ತಿರ್ತಾರೆ. ಓಕೆ. ಅಂಡ್ ಇನ್ನೊಂದೇನಂತಂದ್ರೆ, ಕನ್ನಡದ ಕಿರುತೆರೆಯಲ್ಲಿ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳ್ಳುವಂತಹ ನಟ ಅಂತ ಹೌದಾ? ಜಯಸೂರ್ಯ ಅವರು. ನನಗ್ ಗೊತ್ತಿಲ್ಲ ಅಪ್ಪ, ಒಂದು ಟಾಕ್ ನಡೀತಾ. ನನಗ್ ಗೊತ್ತಿಲ್ಲ ಅಪ್ಪ, ಗೊತ್ತಿಲ್ಲ. ನಾನು ಈ ವಿಚಾರ ಬಗ್ಗೆ ಮಾತಾಡಲ್ಲ ಅಪ್ಪ. ನೀವಾಗ್ಲೇ ಹೇಳಿದ್ರ ಪ್ರಾಮಾಣಿಕವಾಗಿ ನಾನು ಆನ್ಸರ್ ಮಾಡ್ತೀನಿ. ನಾನು ಅದಕ್ಕೆ ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ, ನಾನು ಮಾತಾಡಲ್ಲ ಈ ವಿಚಾರ. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಇಲ್ಲ, ಐ ಮೀನ್ ಅಂದ್ರೆ ನನ್ನ ಈಗ ನಂದು ಎಷ್ಟು ಯೋಗ್ಯತೆ ಇದೆ ಅಷ್ಟು ಕೊಡ್ತಾರೆ ಅಷ್ಟೇ. ಅಂಡ್ ಯಾರು ಈಗ ನಾನು ಫೋರ್ಸ್ಫುಲಿ ಈಗ ನಂಗೆ ಕೊಡಿ ಅಂತ ಕೇಳಕ್ಕಾಗತ್ತಾ? ನನಗೆ ಕೊಡಿ, ಈಗ ಪ್ರೊಡ್ಯೂಸರ್ ಕೊಡಿ, ನಂಗೆ ಇಷ್ಟೇ ಬೇಕು ಅಂತ ಕೊಡಿ ಅಂತ ಕೇಳಕ್ಕಾಗತ್ತೆ? ಇಲ್ಲ ತಾನೆ. ಅಂದ್ರೆ ಅವ್ರಿಗೂ ಅನ್ಸಿದೆ, ಅಂದ್ರೆ ನಾವು ಮಾಡೋ ಕೆಲಸ ಅಷ್ಟಕ್ಕೆ ವರ್ತಿದೆ ಅಂತ, ಸೊ ಕೊಟ್ಟಿರ್ತಾರೆ. ಓಕೆ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಇದೆ ಕೈಯಲ್ಲಿ? ಸಿನಿಮಾಗಳ ಬಗ್ಗೆ ಅದೇ ಹೇಳಿದ್ನಲ್ಲ, ಒಂದು ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಿದೆ. ಟೈಮ್ ಆಗತ್ತೆ, ಒಂದು ಇಯರ್ ಎಂಡ್ ಆಗ್ಬೋದು, ಅದಕ್ಕಿಂತ ಮುಂಚೆ ಆಗ್ಬೋದು, ಅಥವಾ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಗ್ಬೋದು, ಹೇಳಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಆ್ಯಂಡ್ ಇನ್ನೊಂದು ಶೋ, ಅಂದರೆ ಈಗ ಒಂದು ಶೋ ಮುಗಿತು. ನಾನು ಯಾವಾಗಲೂ ಕೆಲಸ ಫ್ರೀ ಇರೋಕ್ಕೆ ಇಷ್ಟ ಇರಲ್ಲ. ಇನ್ನೊಂದು 2 ಶೋ ಒಂದು ಬಂದಿದೆ, ನೋಡುವ. ಅಂದರೆ ಪಾತ್ರಗಳು ಯಾವ ಥರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ, ಯಾವುದೋ ಒಂದು ಒಪ್ಕೊಂಡು ಮಾಡೋದು ಅಷ್ಟೇ. ಕೆಲಸ ಅಷ್ಟೇ ರೀ, ಅಷ್ಟೇ. ಎಂಡ್ ಆಫ್ ದ ಡೇ ಕೆಲಸ ಇಂಪಾರ್ಟೆಂಟ್. ಕೆಲಸ ಮಾಡ್ತಿರ್ಬೇಕು. ಈ ಒಂದು ಪ್ರಾಸೆಸ್ಸಲ್ಲೇ ಇರಬೇಕು ನಾವು ಯಾವಾಗಲೂ. ಆ ಪ್ರಾಸೆಸ್ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದನ್ನ ನೋಡಕ್ ಹೋಗ್ಬೇಡಿ, ಆ ಪ್ರಾಸೆಸ್ ಅಲ್ಲಿ ಇರಿ ಅಷ್ಟೇ. ಕೊನೆಗೂ ರೆಮ್ಯುನರೇಷನ್ ಬಗ್ಗೆ ಹೇಳೇ ಇಲ್ಲ. ಅವಶ್ಯಕತೆ ಏನಿದೆ ಆಡಿಯನ್ಸ್ಗೆ? ಅದೆಲ್ಲ
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.